ಚೆನ್ನಾಗಿತ್ತು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಜು ವ್ಲಾಗ್ ಆಫ್ 14 ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ನಾನು ಇವತ್ತು ನಿಮ್ಮನ್ನು ಕರ್ಕೊಂಡು ಬಂದಿದ್ದೆ ಒಂದು MS ಟಿ ಗುರು ಅಂತ ಫ್ರಾಂಚೈಸಿ ತೊಗೊಂಡಿರ್ತಕ್ಕಂಥ ಓನರ್ ಹತ್ರ. ಸೊ ಶಾಪ್ ನೋಡಿದ್ದೀರಾ, ಓಕೆ, ನಾನು ಶಾಪ್ನ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಎಷ್ಟು ಚಿಕ್ಕದಾಗಿದೆ ಅಷ್ಟು ಚೊಕ್ಕದಾಗಿದೆ. ಸೊ ಇಲ್ಲಿ ಬಂದುಬಿಟ್ಟು ಆಗ್ತಕ್ಕಂಥ ಬಿಸ್ನೆಸ್ ಮತ್ತು ಅದರ ಫ್ರಾಂಚೈಸಿ ಡೀಟೇಲ್ಸನ್ನು ತಿಳ್ಕೊಳ್ಳೋಣ ಬನ್ನಿ. ಸೊ ಈಗ ನೀವೇನು ನೋಡ್ತಾ ಇದ್ದೀರಾ, ಇದೇ ಶಾಪು. ಸೊ ಇವರು ಮಿಸ್ಟರ್ ಅಜಯ್ ಅಂತ. ಸೊ ಇದ್ರ ಫ್ರಾಂಚೈಸಿ ಓನರ್ ಇವರು, ಫ್ರಾಂಚೈಸಿ ತೊಗೊಂಡಿರ್ತಕ್ಕಂಥ BTM ಲೇಔಟ್ಗೆ ಅವಾಗ ಮಾತಾಡ್ಸೋಣ. ಸೊ ನೀವೀಗ ನೋಡ್ತಾ ಇರೋದು MS ಟಿ ಗುರು BTM ಲೇಔಟ್ ಬ್ರಾಂಚ್. ಇದು ಚಿಕ್ಕದಾಗಿದ್ದು ಚೊಗದಾಗಿದೆ. ಸೊ ಇದು ಬಂದ್ಬಿಟ್ಟು ಈ ಸ್ಪೆಷಾಲಿಟಿ, ಈ ಶಾಪ್ನ ಈ ಸ್ಪೆಷಾಲಿಟಿ. MS ಟಿ ಗುರು ಅಂತ. ಸೊ ಇದು ಬಂದುಬಿಟ್ಟು ಆಫೀಸು. ಇಲ್ಲಿ ಸುತ್ತ ಬಂದುಬಿಟ್ಟು ಅಲ್ಲಿ ಕಾರ್ನರಲ್ಲಿ ಬೇಕ್ರಿ ಇದೆ. ಹಾಗೆ ಇದು ಸುತ್ತ ನೀವೇನು ನೋಡ್ತಾ ಇದ್ದೀರಾ, ಇದೆಲ್ಲ PG ಏರಿಯಾ. ಸೊ ಇಂಥ ಏರಿಯಾದಲ್ಲಿ ನೀವು ಶಾಪ್ ಮಾಡೋದ್ರಿಂದ ನಮಗೆಲ್ಲ ಅನುಕೂಲ ಆಗುತ್ತೆ. ಸೊ ನೋಡಿ, ಶಾಪ್ ಇನ್ಸೈಡ್ ಲುಕ್ ಇದು. ಬನ್ನಿ, ನಾನು ನಿಮ್ಮನ್ನು ಶಾಪ್ ಒಳಗೆ ಒಮ್ಮೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಶಾಪ್ ನೋಡಿ, ಇಷ್ಟು ಫ್ರಿಡ್ಜ್ ಇದೆ. ಸೊ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಚಿಕ್ಕದಾಗಿದ್ದಾರೆ ಸೆಟಪ್ ಮಾತ್ರ. ಗ್ರೀನ್ ಟ್ರೀ ಪ್ಲ್ಯಾಂಟ್ ಇದು. ಸರ್, ಈಗ ನೀವು ಪ್ಯೂರ್ ಮಿಲ್ಕಲ್ಲೇ ಟೀ ಮಾಡ್ತಾ ಇದ್ದೀರಲ್ವಾ? ಸೊ ಎಷ್ಟು ಟೀ ಆಗುತ್ತೆ ಸರ್ ಇದು? 55 ಟೀ ಆಗುತ್ತೆ. 55 ಕಪ್ ಟೀ ಆಗುತ್ತೆ. ಹಾಂ, ನಾನು ಕೊಡೋದು 70-80 ಟೀ ಕೊಡ್ತೀರಾ? ಓಕೆ, ಇದು ಪ್ಯೂರ್ ಮಿಲ್ಕೆ. ಪ್ಯೂರ್ ಮಿಲ್ಕ್. ಸೊ ಸಿಂಗಲ್ ಡ್ರಾಪ್ ವಾಟರ್ನ ಆ್ಯಡ್ ಮಾಡೋದಿಲ್ಲ. ವಾಟರ್ ಹಾಕಲ್ಲ. ಸೊ ಈಗ ಬೇರೆಯವರೆಲ್ಲ ಬಂದುಬಿಟ್ಟು ಬೇಕ್ರಿಯಲ್ಲಿ, ಸರ್ ಈಗ ನೀವು ಬರೀ ಹಾಲಲ್ಲಿ ಟೀ ಮಾಡಿದರೆ ಅದು ಹೆಂಗೆ ನೀವು ಬದುಕ್ತೀರಾ, ಹೆಂಗೆ ಉದ್ಧಾರ ಆಗ್ತೀರಾ ಅಂತ ಭಾಳ ಜನ ಕೇಳ್ತಾರೆ ಸರ್. ಈಗ ನಾನು ನಮ್ಮ ಅಂಗಡಿದೊಂದು ಲಾಸ್ಟ್ ಟೈಮ್ ವೀಡಿಯೋ ಕೂಡ ಹಾಕಿದ್ವಿ, ಸಾರಿ, ವಿಡಿಯೋ ಯೂಟ್ಯೂಬಲ್ಲಿ. ಸೊ ಅಲ್ಲಿ ಕೆಲವೊಬ್ಬರು ಕಸ್ಟಮರ್ ಬಂದುಬಿಟ್ಟು ಪ್ಯೂರ್ ಮಿಲ್ಕಲ್ಲಿ ಟೀನ ಮಾಡೋದಕ್ಕೆ ಆಗೋದಿಲ್ಲ, ಚಾನ್ಸೇ ಇಲ್ಲ, ನೀವು ಯಾವ ಥರ ಮಾಡ್ತೀರಾ, ಅದು ಲಾಭ ಹೇಗೆ ಸಿಗುತ್ತೆ ಅಂತ ಕೇಳ್ತಾರೆ ಸರ್. ಅದನ್ನು ಹೇಳಿ ತಿಳಿಸ್ತೀರಾ ತಾವು? ಆ ಬೇಕ್ರಿಲೆಲ್ಲ ಈಗ ನಾನು ಬೇರೆ ಕಡೆ ಇದ್ದಾಗ ಬೇಕ್ರಿಲಿ ನೀರು ಹಾಕಿ ನಾವು ಮಾಡ್ತಿರ್ತೀವಿ. 10 ಲೀಟ್ರ್ ಹಾರಿಗೆ 10 ಲೀಟ್ರ್ ನೀರು ಹಾಕಿದ್ರು 20 ಲೀಟ್ರ್ ಹೋಗ್ತದೆ. ಓಕೆ. ಬಂದಿದ್ದ ಕಸ್ಟಮರ್ ನಾಳೆ ಬರ್ತಿದ್ದಿಲ್ಲ. ನಮ್ಮ ಕಸ್ಟಮರ್ ಹಂಗಲ್ಲ, ಅಂಗಡಿ ಯಾವತ್ತಿನ ಅಂದರೆ ಕ್ವಾಲಿಟಿ ಕನ್ಸಿಸ್ಟೆಂಟ್ ಇರಲಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ? ಈಗ ನಮ್ಮ ಕಸ್ಟಮರ್ ಅಂಗಡಿ ಓಪನಿಂಗ್ ದಿನ ಬಂದರೆ ಇವತ್ತವರೆಗೂ ಬರ್ತಾರೆ ನಮ್ಮ ಅಂಗಡಿ, ಯಾಕಂದರೆ ಕ್ವಾಲಿಟಿ ಇರೋದ್ರಿಂದ. ಹಾಂ, ಎಷ್ಟು ಯಾವ ಥರ ಹೈಜಿನಿಕ್ ಕೊಡ್ತಿದ್ದಾರೆ ನೋಡಿದ್ರೆ ಬರ್ತಾರೆ. ಓಕೆ ಸರ್. ಈಗ ಯಾಕಂದರೆ ನಾನು ಮೇನ್ ರೋಡಲ್ಲಿ ನೋಡಿದ್ನಲ್ಲ, ಸೊ 5 ರಿಂದ 6 ಅಂಗಡಿ ಇದೆ ಮೇನ್ ರೋಡಲ್ಲಿ. ನಿಮ್ಮದು ಶಾಪು ಒಳಗಡೆ ಇದೆ. ಸೊ ಆದರೂ ಕೂಡ ಕಸ್ಟಮರ್ ಬರ್ತಾನೆ ಇದ್ದಾರೆ ಫ್ರೀಕ್ವೆಂಟಾಗಿ. ಓಕೆನಾ? ಈಗ ನೋಡಿ, ನಾನು ಮಾರ್ನಿಂಗ್ 11 o'clock ಬಂದಿದ್ದೀನಿ. ಸೊ ಆದರೂ ಕೂಡ ಕಸ್ಟಮರ್ಸ್ ಎಲ್ಲ ಬರ್ತಾನೆ ಇದ್ದಾರೆ ಈ ಟೈಮಲ್ಲೂ ಕೂಡ. ಇನ್ನೂ 4 ಗಂಟೆ ಟೈಮಲ್ಲಿ ಆಫೀಸ್ ಬಿಡ್ತಾರೆ, ಆ ಟೈಮಲ್ಲಿ ಇನ್ನೂ ಜಾಸ್ತಿ ಇರುತ್ತೆ, ಇನ್ನೂ ಜಾಸ್ತಿ ಕ್ರೌಡ್. ನೋಡ್ಬೋದು. ಅವಾಗ ಒಂದು ವೀಡಿಯೋ ಮಾಡ್ಬೋದು. ಓಕೆ, ಇದು ಎಷ್ಟನೇ ಲೀಟ್ರ್ ಸರ್ ಈಗ ಮಾಡ್ತಾ ಇರೋದು? 4 ಲೀಟ್ರ್ ಟೀ ಮಾಡ್ತಾರೋದು, ನೀವು ನೋಡ್ಬೋದು ಯಾವ ಥರ. ಅಲ್ಲ, ಎಷ್ಟನೇ ಟೈಮ್ ಸರ್ ಬೆಳಿಗ್ಗೆಯಿಂದ? ಬೆಳಗ್ಗೆಯಿಂದ 3 ಸಲ ಟೀ. 3ನೇ ಟೈಮ್ ಅಂದರೆ ಎಷ್ಟು ಗಂಟೆಗೆ ಓಪನ್ ಮಾಡಿದ್ರಿ? ನಾವು 6 ಗಂಟೆಗೆ 6 ಗಂಟೆ ಓಪನ್ ಮಾಡಿ. 6 ಗಂಟೆಯಿಂದ 11 ಗಂಟೆ ಓಪನ್ ಇರುತ್ತೆ. ಓಕೆ ಓಕೆ ಸರ್. ಈಗ 3ನೇ ಸಲ ಟೀ ಮಾಡ್ತಿದ್ದೀವಿ. ಓಕೆ. ಸೊ ಹಾಗೆ ನಿಮಗೆ ಫ್ರಾಂಚೈಸಿ ಓನರ್ ಕಡೆಯಿಂದ ಯಾವ ಥರ ಸಪೋರ್ಟ್ ಇದೆ ಸರ್? ತುಂಬಾ ಚೆನ್ನಾಗಿದೆ ಸಪೋರ್ಟ್. ಅದರಲ್ಲಿ ಏನಿಲ್ಲ, ಒಂದು ವೀಕ್ಲಿಗೆ ಒಂದ್ಸಲ ಬಂದು ನಮ್ಮದು ಚೆಕ್ ಮಾಡ್ತಾರೆ ಶಾಪು. ಅದಾದಮೇಲೆ ಟೀ ಪೌಡ್ರು ಎಲ್ಲ ಸಪ್ಲೈ ಎಲ್ಲ ಅವನೇ ಇರುತ್ತೆ, ಚೆನ್ನಾಗಿದೆ. ಹಾಂ, ಆಮೇಲೆ ಟೀ ಪೌಡ್ರು ಏನೇ ಸ್ವಲ್ಪ ಟೇಸ್ಟ್ ವೇರಿಯೇಷನ್ ಆದರೆ ಬಂದು ಇನ್ನು 1 ಡೇ ಅಲ್ಲ, ಒಂದು ಹಾಫ್ ಆನ್ ಅವರಲ್ಲೇ ಬಂದು ನಾನು ಚೆಕ್ ಮಾಡಿ ಏನಾದ್ರು ಕಂಪ್ಲೇಂಟ್ ಮಾಡಿ ಇಮಿಡಿಯೇಟ್ ಬರ್ತೀರಾ ಅಂತ ಹೇಳಿ? ಬಂದು ನಮ್ಮನ್ನು ಚೆಕ್ ಮಾಡಿ ಟೇಸ್ಟ್ ಮಾಡಿ ಅವ್ರಿಗೆ. ಇದುವರೆಗೆ ಯಾವ್ದಾರು ಕಂಪ್ಲೇಂಟ್ಸ್ ಬಂದಿದೆಯಾ ಸರ್? ನಮ್ಮದು ಯಾವುದೂ ಆಗಿಲ್ಲ ಸರ್. ನಾವು ಅಂಗಡಿ ಓಪನ್ ಮಾಡಿ ಈಗ ಒಂದು 4 ತಿಂಗಳಾಗಿತ್ತು, ಒಂದು ದಿನ ಏನೂ ಆಗಿಲ್ಲ. ಕಂಪ್ಲೇಂಟ್? ಹಾಂ, ಚೆನ್ನಾಗಿದೆ ಸರ್ ಫ್ರಾಂಚೈಸಿ. ಓಕೆ. ಸೊ ಇದು ಮಸಾಲ ಏನು ಯೂಸ್ ಮಾಡ್ತಾರೆ ಅದೆಲ್ಲ ಒಂದು ಸ್ವಲ್ಪ ಕ್ವಾಲಿಟಿದು ಇರುತ್ತಾ ಹೇಗೆ ಸರ್ ಇದು? ಅದು ಹೇಳ್ಕೊಡ್ತೀನಿ ಸರ್, ನಾನು ಈಗ ತೋರಿಸ್ತಿದ್ದೀನಿ. ಹಾಂ, ಇದು ಬಂದು ಶುಗರು. ಓಕೆ. ಇದು ಬಂದು ಮಸಾಲ. ಓಕೆ. ಟೀ ಪೌಡ್ರು. ಟೀ ಪೌಡರ್. ಓಕೆ, 3 ಈ ಥರ ಪ್ಯಾಕೆಟಲ್ಲಿ ಬರುತ್ತಲ್ವಾ? ಪ್ಯಾಕೆಟ್ ಬರುತ್ತೆ. ಹಾಂ,
ಆಮೇಲೆ ನಮ್ದು ಟೇಸ್ಟ್ ಒಂದೇ ಥರ ಇರೋದು ಇದೇ ರೀಸನ್, ಮೇನ್ ರೀಸನ್. ಒಂದು ಮಿಲಿಗ್ರಾಮು ಹೆಚ್ಚು ಕಡಿಮೆ ಆಗಲ್ಲ, ಆ ಥರ ಪ್ಯಾಕಿಂಗ್ ಮಾಡಿ ಕಳಿಸಿರ್ತಾರೆ ನಮಗೆ. ತುಂಬ ಒಳ್ಳೇದು, ಯಾಕೆಂದರೆ ಅಥವಾ ಕ್ವಾಲಿಟಿ ಕನ್ಸಿಸ್ಟೆಂಟ್ ಮೇಂಟೈನ್ ಮಾಡೋದ್ರಿಂದ ಸೇಮ್ ಬರುತ್ತೆ. ಮಸಾಲೆ ಬಂದು 40 ಗ್ರಾಮ್ ಇರುತ್ತೆ. ಓಕೆ. ಈ ಟೀ ಪೌಡ್ರು ಬಂದು 100 ಗ್ರಾಮ್ ಇರುತ್ತೆ. ಇದು 170 170 180 ಇರುತ್ತೆ. ಓಕೆ. ಹಂಗಾಗಿ ಯಾವಾಗಲೂ ಒಂದೇ ಟೇಸ್ಟ್ ಇರುತ್ತೆ ನಮ್ಮ ಟೀ ಶಾಪಲ್ಲಿ. ಸರ್ ಇದು ಎಷ್ಟು ನಿಮಿಷ ಬಾಯ್ಲ್ ಮಾಡಬೇಕು ಈಗ ಟೋಟಲ್ ಓವರಾಲ್ ಮೇಲೆ? ಇದು ಬಾಯಲ್ ಆದಮೇಲೆ ತೋರಿಸ್ತೀನಿ, ಒಂದು 3 ಮಿನಿಟ್ಸ್ ಎಲ್ಲ ಬಿಸಿ ಆಗುತ್ತೆ. ಅದಾದಮೇಲೆ ಒಂದು 5 ಮಿನಿಟ್ಸ್ ಟೀ ರೆಡಿ ಆಗುತ್ತೆ. ಟೋಟಲ್ 10 ಮಿನಿಟ್ಸಲ್ಲಿ ಟೀ ರೆಡಿ ಆಗುತ್ತೆ. ಓಕೆ ಸರ್. ಬಾಯ್ಲ್ ಆಗಿದೆಯಾ? ಬಾಯ್ಲ್ ಆಗಿದೆ. ಈಗ ಹಾಕ್ತಾ ಇರೋದು ಸರ್ ನೀವು? ಈಗ ಶುಗರ್ ಹಾಕ್ತೀವಿ. ಮತ್ತು ಟೀ ಪೌಡರ್ ಅಂತ ಒಂದು ಆಗಿರುತ್ತೆ, ಹಾಗಾಗಿ ಬೇಗ. ಓಕೆ. ಸೊ ಒಬ್ಬರೇ ಇರೋದ್ರಿಂದ ಸ್ವಲ್ಪ ತೊಂದರೆ ಅಂತ ಅನಿಸ್ಬೋದಾ ಏನಾದ್ರು? ಯಾಕೆಂದರೆ ಟೀ ಮಾಡ್ಬೇಕಂದ್ರೆ ಕಸ್ಟಮರ್ ಬರ್ತಾನೆ ಇದ್ದಾರೆ. ಸೊ ಏನಕ್ಕೆ ಹಿತ್ತಾಳೆ ಪಾತ್ರೆನೇ ತಾವು ಯೂಸ್ ಮಾಡೋದು ಸರ್? ಟೇಸ್ಟ್ ಚೆನ್ನಾಗಿರುತ್ತೆ ಸರ್. ಈಗ ನೀವು ಹಾಕ್ತಾ ಇರೋದು ಟೀ ಪೌಡರ್. ಶುಗರ್ ಹಾಕ್ತಿದ್ದಂಗೆ ಟೀ ಪೌಡರ್ ಹಿಂದೆ ಗುಟ್ಟಲ್ಲಿ ಹಾಕ್ತೀರ. 11:41. ಓಕೆ. ಇದು ಟೈಮರ್ ಇಟ್ಕೊಂಡ್ಬಿಟ್ಟು ಟೀ ಮಾಡ್ತೀರಾ ಇದು? ಓಕೆ. ಓಕೆ. ಯಾಕೆಂದರೆ ಇದು ಬರೀ ಪ್ಯೂರ್ ಮಿಲ್ಕ್ ಆಗಿರೋದ್ರಿಂದ ನೀವು ಜಾಸ್ತಿ ಓವರ್ ಬಾಯ್ಲ್ ಮಾಡಿದರೂ ಕೂಡ ಕ್ವಾಂಟಿಟಿ ಕಮ್ಮಿ ಆಗಿಬಿಡುತ್ತೆ. ಓಕೆ. ತುಂಬ ಒಳ್ಳೆ ಐಡಿಯಾ ಸರ್ ಇದು. ಇದು ಯಾಕೆ ಇದು ಮಾಡ್ತಾ ಇರೋದಂದರೆ ತಳ ಹಿಡಿಬಾರ್ದಂತಲ್ವಾ? ಓಕೆ. ಸರ್ ನೀವು ಟೀ ಪುಡಿ ಹಾಕಿರೋದಕ್ಕೇ ಈಗ ಸ್ಮೆಲ್ ಬರ್ತಾ ಇದೆ ಸರ್, ಫ್ರಾಗ್ರೆನ್ಸ್. ಸೊ ಓವರಾಲ್ ಎಷ್ಟು ಖರ್ಚಾಗುತ್ತೆ ಸರ್ ನೀವು 4 ಲೀಟ್ರ್ ಟೀ ಮಾಡೋದಕ್ಕೆ? ಸೊ ಇದು ಓವರಾಲ್ ಟೀ ಮಾಡೋದಕ್ಕೆ ಎಷ್ಟು ಖರ್ಚಾಗುತ್ತೆ ನಿಮಗೆ, ಎಷ್ಟು ಉಳಿಯುತ್ತೆ ಅಂತ ತಿಳಿಸ್ತೀರಾ? ಯಾಕೆಂದರೆ ಕೆಲವೊಬ್ಬರು ವ್ಯಕ್ತಿಗಳು ಕೇಳ್ತಾ ಇರ್ತಾರೆ, ಯಾಕೆಂದರೆ ಪ್ಯೂರ್ ಮಿಲ್ಕ್ ಮಾಡ್ತಾರೆ, ಇವರು ಲಾಭ ಸಿಗೋದಿಲ್ಲ ಅಂತ, ಅದಕ್ಕೋಸ್ಕರ. ಚಾರ್ಜ್ ಆಗುತ್ತೆ. ಓಕೆ. 550 ಅಂದರೆ ನಿಮಗೆ 250 ರೂಪಾಯಿ ನಿಮಗೆ ಲಾಭ ಸಿಕ್ಕಂಗೆ ಆಗುತ್ತೆ. ಓಕೆ. ಒಂದು ಸತಿ ಟೀ ಮಾಡಿದರೆ ಓಕೆ 2,500 ರೂಪಾಯಿ. ಓಕೆ. ಇದ್ರ ಜೊತೆಗೆ ಮತ್ತು ಈ ಬಿಸ್ಕೆಟ್ಸು ಸಿಗರೇಟ್ಸು ಅದೆಲ್ಲ ಹೋಗೋದ್ರಿಂದ ನಿಮಗೆ ಬಾಡಿಗೆ ಓಕೆನಾ, ನಿಮ್ಮ ಸ್ಯಾಲ್ರಿ ಎಲ್ಲ ಅದ್ರಾಗೆ ಬಂದುಬಿಡುತ್ತೆ ಅಂತೀರ. ಚೆನ್ನಾಗಿ ಕುದಿಸ್ತೀರಲ್ವಾ? ಮಸಾಲ ಹಾಕ್ತಾರೆ ಸರ್. ಇದೇನಾ ಇದರದ್ದು ಮೇನ್ ರೆಸಿಪಿ? चाय बहुत अच्छा रहता है. चाय बहुत अच्छा रहता है. Thank you. Indian चाय में इसका मज़ा आता है. From how long you are drinking a chai here? 1-2 months. 2 months. Yes, yes. Okay. What is the special compared to all the shops? Now compared to tea make perfect and process and everything is good. Okay. Not increase the sugar. Okay. Limited. That's why the taste is good. Okay. Thank you so much. ಸೊ ಆ್ಯಕ್ಚುಲಿ ಈಗ ಒಬ್ಬ ಕಸ್ಟಮರ್ ಬಂತು, ಸೊ ಅವರೇ ಇನ್ಶಿಯೇಟ್ ತೊಗೊಂಡ್ಬಿಟ್ಟು ಅವರೇ ಹೇಳಿದ್ದು. ಸೊ ಇವಾಗ ನಾನು ಕೇಳಲು ಇಲ್ಲ ಕೂಡ ಫೀಡ್ಬ್ಯಾಕ್ ಕೊಡಿ ಅಂತ. ಕನ್ನಡ ಬರಲ್ಲ, ಹಂಗಾಗಿ ಹಿಂದಿಲೇ ಮಾತಾಡಿದ್ದಾರೆ. ಹೌದೌದು. ಕನ್ನಡ ಕಸ್ಟಮರ್ ಬಂದಾಗ ನಾನು ಮಾಡ್ತಿದ್ದೆ, ಎಕ್ಸಾಮ್ಸ್ ಎಲ್ಲ ಬಂದಿದೆ ಮಾಡ್ಬೋದು ನಾವು. ಓಕೆ, ಖಂಡಿತ ಸರ್ ಮಾಡೋಣ. 25
आपका कौन सा चैनल है? मंजू व्लॉगर 14 मंजू व्लॉगर 14 इस मೈ ಚಾನಲ್ ನೇಮ್ ಏನಣ್ಣ ಈಗ ಸರ್ ಟೀ ರೆಡಿ ಆಯ್ತು ಈಗ 4 ಲೀಟ್ರ್ ಟೀ ರೆಡಿ ಓಕೆನಾ ಎಕ್ಸಾಕ್ಟ್ 10 ಮಿನಿಟ್ಸ್ಗೆ ಈಗ ಇದನ್ನು ಫಿಲ್ಟರ್ ಮಾಡಿಬಿಟ್ಟು ಓಕೆನಾ ಫ್ಲಾಸ್ಕಿಗೆ ಹಾಕೋದಕ್ಕೆ ಅರೌಂಡ್ ಅನದರ್ 3-4 ಮಿನಿಟ್ಸ್ ಆಗುತ್ತೆ ಅಷ್ಟೇ ನೀವು ಜಾಗ ಚಿಕ್ಕದಿರೋದ್ರಿಂದ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಮಾಡ್ಕೊಳ್ಬೇಕಾಗತ್ತೆ ಹೌದು ಸರ್ ಯಾಕಂದರೆ ಈಗ ಬೆಂಗಳೂರಲ್ಲೆಲ್ಲ 50,000 ರೂಪಾಯಿ ಬಾಡಿಗೆ ಕೊಟ್ಬಿಟ್ಟು ಬದುಕಬೇಕಲ್ಲ ಸರ್ ಹೋಗಿ ಸರ್ ಸೊ ತಳ ಪಾತ್ರೆ ತೋರಿಸಿ ಸರ್ ಒಂಚೂರು ಅದು ಯಾವ ಥರ ಇರುತ್ತೆ ಅಂತ ನೋಡಿ ಪಾತ್ರೆ ಈಗ ಜಸ್ಟ್ ಮಾಡಿರೋದು ಯಾವುದೇ ರೀತಿಯಾದ ತಳ ಹತ್ತಿರೋದಿಲ್ಲ ಟೀನ ಏನಕ್ಕೆ ಅಲ್ಲಾಡಿಸ್ತಾ ಇರ್ತಾರೆ ಫ್ರೀಕ್ವೆಂಟಾಗಿ ಅಂತಂದರೆ ಇದಕ್ಕೆ ನೋಡಿ ಸ್ಟಿರ್ ಮಾಡ್ತಾನೆ ಇರಬೇಕು ಹಾಲನ್ನ ತಿರುಗಿಸ್ತಾನೆ ಇರಬೇಕು ಸೊ ಆದ್ದರಿಂದ ನಿಮಗೆ ತಳ ಹತ್ತೋದಿಲ್ಲ ಫಿಲ್ಟ್ರ್ ಮಾಡೋದು ಕೂಡ ಒಂದು ವಿಧಾನ ಚೆನ್ನಾಗಿದೆ ಆ್ಯಕ್ಚುಲಿ ಸೊ ಒಂದು ತಳ್ಳಂದು ಬಟ್ಟೆ ತೊಗೊಂಡಿದ್ದಾರೆ ಸೊ ವೈಟ್ ಬಟ್ಟೆ ಕಾಟನ್ದು ಸೊ ಆ ಬಟ್ಟೆನ ನೆನೆಸ್ಬಿಟ್ಟು ಒಂಚೂರು ಅದು ನೀರು ಅದೇ ಥರ ಮಾಡಿ ಅದರಲ್ಲಿ ಟೀನ ಹಾಕ್ಬಿಟ್ಟು ಫಿಲ್ಟರ್ ಮಾಡ್ತಾ ಇದ್ದಾರೆ ಸೊ ನೋಡಿ ಸೊ ನೀವು ಹಾಗೆ ಈ ಬಟ್ಟೆಯಲ್ಲಿ ಫಿಲ್ಟರ್ ಮಾಡೋದ್ರಿಂದ ಟೀ ಪುಡಿ ಕೂಡ ಹೋಗೋದಿಲ್ಲ ಅಲ್ವಾ ಓಕೆ ಯಾಕೆಂದರೆ ನೀವು ಮಸಾಲೆ ಹಾಕಿತ್ತಲ್ಲ ಅದು ಫ್ರಾಗ್ರೆನ್ಸ್ ಬರಲಿ ಅಂತ ಓಕೆ ಹಾಂ ಸೊ ಇದಾದ್ಮೇಲೆ ಮತ್ತೆ ಬಿಸಿ ಮಾಡಬೇಕಾ ಇದನ್ನು ಒಂದು ಬಾಯ್ಲ್ ಒಂದು ಕುದಿ ಅಲ್ವಾ ಚೂರು ಬಿಸಿ ಮಾಡಿಬಿಟ್ಟು ಮತ್ತೆ ಡೈರೆಕ್ಟಾಗಿ ಫ್ಲಾಸ್ಕಿ ಹಾಕ್ತೀರಾ ಕೊಡೋದು ಮಾಡ್ತೀರಾ ನಾನು ಮೈಸೂರಲ್ಲಿ ಮಾಡಿದೆ ಬ್ರಾಂಚ್ ಮೈಸೂರು ಸೊ ಈಗ ನಾನು ಕೂಡ ಟೀಗಿನ ಕುಡಿತಾ ಇದ್ದೀನಿ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಕೂಡ ಕುಡಿದಿದ್ದೆ ಸೊ ಈ ಟೈಮು ಬಂದ್ಬಿಟ್ಟು ಇದನ್ನು ನನಗೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಮಸ್ತಿದೆ ಆ್ಯಕ್ಚುಲಿ ಟೀ ಪ್ಯೂರ್ ಮಿಲ್ಕಲ್ಲಿ ಮಾಡೋದಲ್ವಾ ಟೀ ಸೊ ಆಬ್ವಿಯಸ್ಲಿ ಚೆನ್ನಾಗಿರುತ್ತೆ ಸೊ ಬಟ್ ಕ್ವಾಂಟಿಟಿ ಮತ್ತು ಕ್ವಾಂಟಿಟಿ ಬೇರೆ ಶಾಪ್ಗಳಿಗೆ ಕಂಪೇರ್ ಮಾಡಿದರೆ ಒಂದು 10-20 ml ಕಮ್ಮಿನೇ ಬಟ್ ಆ ಕ್ವಾಲಿಟಿ ಇದೆಯಲ್ಲ ಸೊ ಆ ಕ್ವಾಲಿಟಿಗೋಸ್ಕರ ಮತ್ತೆ ಇಲ್ಲಿ ರಿಪೀಟಾಗಿ ಬರ್ತಾನೆ ಇರಬೇಕಂತ ಅನಿಸುತ್ತೆ ಸೂಪರಾಗಿದೆ ಸರ್ ಸರ್ ನಮಸ್ತೆ ಸರ್ ಹೇಗಿದೆ ಸರ್ ಟೀ ಚೆನ್ನಾಗಿದೆ ಓಕೆ ಸರ್ ಎಷ್ಟು ದಿನದಿಂದ ಬಂದು ನೀವು ಇಲ್ಲಿ ಕುಡಿತಾ ಇದ್ದೀರಾ 6 ಮಂತಿಂದ ಓಕೆ ಸೂಪರ್ ಸರ್ ಆಗಿದೆ ಸರ್ ಇದು ಕ್ವಾಲಿಟಿ ಎಲ್ಲ ಹೇಗಿರುತ್ತೆ ನೀವು ಎಲ್ಲಿಂದ ಬರ್ತಾ ಇದ್ದೀರಾ ಟೀ ಕುಡಿಯೋದಕ್ಕೆ ಏನು ಗುಟ್ಟಿಗೆರೆಯಿಂದ ಓಕೆ ಥ್ಯಾಂಕ್ ಯು ಸರ್ ಇದು ಏನು ಸ್ಪೆಷಲ್ ಸರ್ ಈ ಟೀಯಲ್ಲಿ ನಿಮಗೆ ಅನಿಸಿದ್ದು ಬೇರೆ ಕಂಪೇರ್ ಟು ಬೇರೆ ಶಾಪ್ಗಳಿಗೆ ಕಂಪೇರ್ ಮಾಡಿದಾಗ ಬೇರೆ ಕಡೆ ಚೆನ್ನಾಗಿ ಯಾಕಂದರೆ ಚೆನ್ನಾಗಿ ಮಾಡ್ತಾರೆ ಹಾಂ ಚೆನ್ನಾಗಿದೆ ಓಕೆ ಏರಿಯಾ ಚೆನ್ನಾಗಿದೆ ಓಕೆ ಕ್ವಾಲಿಟಿ ಇವರು ಪ್ಯೂರ್ ಮಿಲ್ಕಲ್ಲಿ ಮಾಡೋದು ಕೂಡ ಆ್ಯಕ್ಚುಲಿ ಅದು ಹೌದು ಓಕೆ ಅದೇ ಚೆನ್ನಾಗಿರೋದು ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫಾರ್ ಯುವರ್ ಫೀಡ್ಬ್ಯಾಕ್ ಸೊ ಈಗ ನೀವು ನೋಡಿದ್ದೀರಾ ಸೊ ಫ್ರಾಂಚೈಸಿ ಅಂದರೆ ಯಾವ ಥರ ಇರುತ್ತೆ ಏನು ಅಂತ ಸೊ ಅದಲ್ಲದೆ ನಾನು ಭಾಳ ಜನಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದು ಫ್ರಾಂಚೈಸಿ ಅಂತ ಏನಕ್ಕೆ ತೊಗೊಬೇಕು ಅಂತ ಅಂದರೆ ಬೆಸ್ಟ್ ಎಕ್ಸಾಂಪಲ್ ಈ ಶಾಪ್ನ ವಿಸಿಟ್ ಮಾಡಿ ದಯವಿಟ್ಟು ಯಾಕೆಂತಂದರೆ ಇದೇ ಮೇನ್ ರೋಡಲ್ಲಿ ಬಂದುಬಿಟ್ಟು 6ರಿಂದ 8 ಶಾಪ್ ಇದೆ ಸೆಟ್ ಅಕೌಂಟ್ ಮಾಡಿ 8 ಶಾಪ್ ಇದೆ ಆ್ಯಕ್ಚುಲಿ ವಿತಿನ್ 100 ಮೀಟರಲ್ಲಿ 100 ಮೀಟರಲ್ಲಿ 8 ಶಾಪ್ ಇದ್ದರೂ ಕೂಡ ಈ ಶಾಪಲ್ಲಿ ಬಂದುಬಿಟ್ಟು ಭಾಳ ಚೆನ್ನಾಗಿ ಬಿಸ್ನೆಸ್ ಆಗ್ತಾ ಇದೆ ಅದಕ್ಕೆ ಕಾರಣ ಕ್ವಾಲಿಟಿ ಕನ್ಸಿಸ್ಟೆನ್ಸಿ ಓಕೆನಾ ಸೊ ಕ್ವಾಲಿಟಿ ಮತ್ತು ಕನ್ಸಿಸ್ಟೆನ್ಸ್ನ ಮೇಂಟೈನ್ ಮಾಡೋದಕ್ಕಂತಲೇ ಒಂದು ಟೀಮ್ ಇರಬೇಕಾಗುತ್ತೆ ಅದನ್ನು ಎಲ್ಲರೂ ಕೂಡ ಎಲ್ಲ ಟೈಮಲ್ಲೂ ಮಾಡೋದಕ್ಕಾಗೋದಿಲ್ಲ ಫಸ್ಟ್ ಪಾಯಿಂಟು ಎರಡನೇದಂತಂದರೆ ಎಲ್ಲರೂ ಕೂಡ ಟೀ ಮಾಡ್ತಾರೆ
ಎಲ್ಲ ಬೇಕ್ರಿಲೂ ಕೂಡ ಟೀ ಮಾಡ್ತಾರೆ, ಬೇಕ್ರಿಲೂ ಕೂಡ ಟೀ ಕುಡಿತಾರೆ ಕಸ್ಟಮರ್ಸ್, ಕುಡಿಯೋದಿಲ್ಲ ಅಂತಲೇ ಹೇಳೋದಿಲ್ಲ. ಎಲ್ಲ ಇಲ್ಲಿ ಬರೋ 100 ಕಸ್ಟಮರ್ ಕೂಡ ಇಲ್ಲಿಗೆ ಬರೋದಿಲ್ಲ, ಓಕೆನಾ. ಸೊ 100 ಕಸ್ಟಮರ್ ಕೂಡ ಇಲ್ಲಿ ಬರೋದಿಲ್ಲ, ಯಾಕಂದರೆ ಒಬ್ಬೊಬ್ಬರಿಗೂ ಒಂದೊಂದೇ ಆದ ಒಂದು ಒಪಿನಿಯನ್ ಇರುತ್ತೆ, ಒಬ್ಬೊಬ್ಬರಿಗೆ ಒಂದೊಂದೇ ಆದ ಒಂದು ಟೇಸ್ಟ್ ಬೇಕಂತ ಇರುತ್ತೆ. ಸೊ ಅಲ್ಲಿ ಹೋಗ್ಬಿಟ್ಟು ಕುಡಿತಾರೆ. ಇದೇ ಶಾಪಲ್ಲಿ ಬಂದುಬಿಟ್ಟು ನಾನು ನಿಂತ್ಕೊಂಡಾಗೆ ನಾನು ಇವ್ರನ್ನ ಓನರ್ ಕೇಳಿದ್ದು ಮಾತಾಡಿಸಿದಾಗೆ ಆಫ್ಲೈನಲ್ಲಿ ಮಾತಾಡಿದಾಗ ಸೊ ಪ್ಯೂರ್ ಮಿಲ್ಕ್ ಆದರೂ ಕೂಡ ಕೆಲವೊಬ್ಬರು ಟೀ ಕುಡಿಯೋದಿಲ್ಲ ಅಂತಲೇ ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಅದಾಗ್ತಿದೆಯಾ? ಸೊ ಒಬ್ಬೊಬ್ಬರು ಅಡಿಕ್ಟ್ ಆಗಿರ್ತಾರೆ, ವಾಟರ್ ಹಾಕ್ಬಿಟ್ಟು ಟೀ ಕುಡಿಬೇಕಂತ. ಸೊ ಅದನ್ನು ಇರುತ್ತೆ. ಸೊ ಅದನ್ನೆಲ್ಲ ನಾವು ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕಾಗೋದಿಲ್ಲ. ಬಟ್ ಒನ್ ಥಿಂಗ್ ಫರ್ ಶೋರ್, ಓಕೆ, ನಾವು ಒಂದು ನಿಜವಾಗಿ ಏನಂತಂದರೆ ಕ್ವಾಲಿಟಿ ಇದ್ದ ಕಡೆ ಬಿಸ್ನೆಸ್ ಅದೇ ಆಗುತ್ತೆ ಅನ್ನೋದಕ್ಕೆ ಈ ಒಂದು ಶಾಪ್ ಬಂದುಬಿಟ್ಟು ಬೆಸ್ಟ್ ಎಕ್ಸಾಂಪಲ್. ಬರೀ 7,000 ರೂಪಾಯಿ ಇವ್ರಿಗೆ ಬಾಡಿಗೆ ಆಗ್ತಾ ಇರೋದು ಚಾರ್ಜ್, 12,000 ರೂಪಾಯಿಗೆ ವಿತ್ ವಾಟರ್ ಬಿಲ್ ಮತ್ತು ಎಲೆಕ್ಟ್ರಿಸಿಟಿ ಬಿಲ್ ಎಲ್ಲ ಹೋಗ್ಬಿಟ್ಟು ಓಕೆನಾ ಬಿಸ್ನೆಸ್ ಅತಿ ಚೆನ್ನಾಗಿ ಮಾಡ್ತಾರೆ. 12ರಿಂದ 15,000 ರೂಪಾಯಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಪರ್ ಡೇ 2,500ರಿಂದ 3,000 ರೂಪಾಯಿ ಆದಾಯ ಮಾಡ್ತಾ ಇದ್ದಾರೆ. ಓಕೆನಾ ಇದೇ ಹುಡುಗ ಬಂದುಬಿಟ್ಟು ಓಕೆನಾ ನೀವು ನೋಡ್ತಾ ಇದ್ದೀರಲ್ಲ ವಿಡಿಯೋದಲ್ಲಿ, ಇವರು ಫ್ರಾಂಚೈಸಿ ಓನರು. ಇವರು ಕೂಡ ಬೇರೆ ಕಡೆ ಕೆಲಸ ಮಾಡ್ತಿದ್ದಂಥ ವ್ಯಕ್ತಿ, ಓಕೆನಾ, ಜಯನಗರದಲ್ಲಿ ಒಂದು ಶಾಪ್ ಅಂತ ಅಲ್ಲಿ ಕೆಲಸ ಮಾಡ್ತಿದ್ದಕ್ಕಂಥ ವ್ಯಕ್ತಿ 10,000 ರೂಪಾಯಿಗೆ. ಸೊ ಇವತ್ತು ಇವರ ಒಂದು ಫ್ರಾಂಚೈಸಿ ತೊಗೊಂಡ್ಬಿಟ್ಟು ಸೆಟಪ್ ಮಾಡಿಬಿಟ್ಟು ಮಾಡಿದ್ದಾರೆ. ಟೋಟಲ್ ಓವರಾಲ್ ಖರ್ಚು ಬಂದುಬಿಟ್ಟು 1,70,000 ರೂಪಾಯಿ ಖರ್ಚು ಮಾಡಿದ್ದಾರೆ. ಹಾಗೆ ಇದರ ಫ್ರಾಂಚೈಸಿ ಓನರ್ ಏನು ಕೊಟ್ಟಿದ್ದಾರೆ 50,000 ರೂಪಾಯಿ ರಾ ಮೆಟೀರಿಯಲ್, ಅದನ್ನು 3 ಮಂತ್ಸ್ ಯೂಸ್ ಮಾಡಿದ್ದಾರೆ. ಆ್ಯಕ್ಚುಲಿ ಫಸ್ಟ್ 3 ಮಂತ್ಸ್ ಬಿಸ್ನೆಸ್ ಕಮ್ಮಿ ಇತ್ತು, ಆದರೆ 3 ಮಂತ್ಸ್ ಆಗಿದೆ. ಅದು ಒನ್ ಡೇಲಿ ಕೂಡ ಖಾಲಿ ಆಗ್ಬೋದು, ಅದು ಬೇರೆ ಮ್ಯಾಟ್ರ್ ಅಲ್ಲ. 50,000 ರೂಪಾಯಿ ವರ್ತ್ ಆಫ್ ಮೆಟೀರಿಯಲ್ನ ಕೊಟ್ಟಿದ್ದಾರೆ. ಸೊ ಚೆನ್ನಾಗಿ ಹೋಗ್ತಾ ಇದೆ. ನಾನು ಫ್ರಾಂಚೈಸಿ ತೊಗೊಳ್ಳೋರಿಗೆ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಫಸ್ಟು ಆ ಏರಿಯಾನ ಸರ್ವೆ ಮಾಡಿ, ಆಮೇಲೆ ಶಾಪ್ದು ರೆಂಟ್ನ ಕಮ್ಮಿ ಅಥವಾ ಜಾಸ್ತಿ ಅಂತ ಯಾವುದೂ ಕೂಡ ಲೆಕ್ಕಕ್ಕೆ ಇಟ್ಕೊಳ್ಬೇಡಿ. ಎಲ್ಲ ಶಾಪು ಕೂಡ ಈ ಶಾಪ್ ಥರ ಚೆನ್ನಾಗಿ ಇರೋದಿಲ್ಲ ನೋಡೋದಕ್ಕೂ, ಹಾಗೆ ಈ ಥರ ಕ್ಲಿಕ್ಕೂ ಆಗೋದಿಲ್ಲ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ಒಂದೊಂದು ಶಾಪ್ದು ಒಂದೊಂದು ಇದಿರುತ್ತೆ. ಸೊ ಈ ಥರ ಶಾಪ್ಗಳಲ್ಲಿ ನೀವು ಪ್ರಾಡಕ್ಟ್ನ ಏನಾದ್ರು ಶಾಪ್ ಬಿಸ್ನೆಸ್ ಮಾಡಬೇಕಾದ್ರೆ 2-3 ಮಂತ್ಸ್ ವೆಯ್ಟ್ ಮಾಡಬೇಕಾಗುತ್ತೆ. ಅದೇ ನೀವು ಶಾಪ್ಗಳನ್ನ ಮೇನ್ ರೋಡಲ್ಲಿ ಮಾಡೋದ್ರಿಂದ ಫ್ರೀಕ್ವೆಂಟ್ ಅಂದರೆ ಇಮಿಡಿಯೇಟ್ ಬಂದುಬಿಟ್ಟು ನಿಮಗೆ ರೆಸ್ಪಾನ್ಸ್ ಸಿಗುತ್ತೆ. ಇಮಿಡಿಯೇಟ್ ರೆಸ್ಪಾನ್ಸ್ ಸಿಗೋದ್ರಿಂದ ಅಂದರೆ ಅವತ್ತಿಂದ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ ಆ್ಯಕ್ಚುಲಿ. ಸೊ ಇದಾಗಿರುತ್ತೆ ಫ್ರಾಂಚೈಸಿ ಡೀಟೇಲ್ಸು, ಓಕೆನಾ. ನೀವು ಇದ್ರದ್ದು MS ಟಿವಿದು ಫ್ರಾಂಚೈಸಿ ಏನಾರು ಬೇಕು ಅಂತಂದರೆ ನೀವು ಈ ಕೆಳಗಡೆ ಡಿಸ್ಪ್ಲೇಲಿ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ನೀವು ಫೋನ್ ಮಾಡಿ ಫೋನ್ ಮಾಡಿಬಿಟ್ಟು ಫ್ರಾಂಚೈಸಿ ಡೀಟೇಲ್ಸ್ನ ವಿಚಾರಿಸಿ. ನೀವು ವಿಚಾರಿಸೋದಕ್ಕೂ ಮುಂಚೆ ಒಂದನ್ನು ತಿಳ್ಕೊಳ್ಳಿ, ಈ ಫ್ರಾಂಚೈಸಿ ಬಿಟ್ಟು ಬೇರೆ 10 ಫ್ರಾಂಚೈಸಿನ ವಿಚಾರಣೆ ಮಾಡಿಬಿಟ್ಟು ಇಲ್ಲಿಗೆ ಬನ್ನಿ. ಯಾಕೆಂದರೆ ಆವಾಗ ಗೊತ್ತಾಗುತ್ತೆ ಈ ಫ್ರಾಂಚೈಸಿಯ ಮಹತ್ವ ಏನು, ಹಾಗೆ ಇವ್ರು ಫ್ರಾಂಚೈಸಿಯವ್ರು ಕೊಡ್ತಾ ಇರ್ತಕ್ಕಂಥ ಪ್ರಾಡಕ್ಟ್ ಕ್ವಾಲಿಟಿ ಏನು ಅಂತ. ಹಾಗೆ ಈ ಶಾಪ್ ಫ್ರಾಂಚೈಸಿ ಓನರ್ ಹೇಳೋದು ಏನಂತಂದರೆ, ಫಸ್ಟ್ ನೀವು ಬಂದುಬಿಟ್ಟು ಅಲ್ಲಿ ಶಾಪ್ಗೆ ವಿಸಿಟ್ ಮಾಡಿ, ಅಲ್ಲಿ ಶಾಪಲ್ಲಿ ಬರ್ತಕ್ಕಂಥ ಕಸ್ಟಮರ್ಸ್ಗಳನ್ನ ನೀವು ಫೀಡ್ಬ್ಯಾಕ್ ತೊಗೊಳ್ಳಿ. ಸೊ ಫರ್ದರ್ ಬಂದುಬಿಟ್ಟು ನೀವು ಡಿಸೈಡ್ ಮಾಡಿ ವೆದರ್ ಯು ವಾಂಟ್ ಟು ಕಂಟಿನ್ಯೂ ವಿತ್ ಫ್ರಾಂಚೈಸಿ ಆರ್ ನಾಟ್, ಓಕೆನಾ. ಸೊ ಫ್ರಾಂಚೈಸಿ ಬೇಕಂದರೆ ಮಾತ್ರ ನೀವು ಅಲ್ಲಿಗೆ ಹೋಗ್ಬಿಟ್ಟು ಕಸ್ಟಮರ್ ಫೀಡ್ಬ್ಯಾಕ್ ತೊಗೊಂಡ್ಬಿಟ್ಟು ಫರ್ದರ್ ನೀವು ಎಂಕ್ವೈರಿ ಮಾಡಿಬಿಟ್ಟು ಈ ಫ್ರಾಂಚೈಸಿ ತೊಗೊಳ್ಳಿ. ಸುಮ್ಮನೆ ಹೋಗ್ಬಿಟ್ಟು ಫ್ರಾಂಚೈಸಿ ಫ್ರಾಂಚೈಸಿ ತೊಗೊಳ್ತೀವಿ ಅಂತ ಹೇಳ್ಕೊಬೇಡಿ. ಇದೇ ಫ್ರಾಂಚೈಸಿ ಓನರ್ ಬಂದುಬಿಟ್ಟು ನಿಮಗೆ ಫ್ರೀಯಾಗಿ ಫ್ರಾಂಚೈಸಿ ಕೊಡ್ತೀನಿ ಅಂತ ಅಂದರೂ ಕೂಡ ಸರ್ ಏನು ಕೊಡ್ತೀರಾ ಅಂತ ಕೇಳ್ತಾರೆ ಕಸ್ಟಮರ್ಸ್. ಸೊ ಏನು ಕೊಡೋದಕ್ಕೆ ಸಾಧ್ಯ ಹೇಳಿ? ಯಾರ ಮನೆಯಿಂದನೂ ಕೂಡ ಯಾರು ಏನೋ 1 ರೂಪಾಯಿನೂ ತಂದು ಯಾರಿಗೂ ಉದ್ಧಾರ ಮಾಡೋದಕ್ಕಂತ ಯಾರು ಮಾಡೋದಿಲ್ಲ. ಸೊ ಪ್ರತಿಯೊಬ್ಬರು ಕೂಡ ಬಿಸ್ನೆಸ್ ಮಾಡೋದಕ್ಕಂತಲೇ ಒಂದು ಫ್ರಾಂಚೈಸಿಯನ್ನು ಕೊಡೋದು, ಓಕೆನಾ. ಸೊ ಹಾಗೆ ರಾ ಮೆಟೀರಿಯಲ್ ಸಪ್ಲೈ ಮಾಡೋದಲ್ಲ, 10 ರೂಪಾಯಿದು ಇರುತ್ತೆ, 1,000 ರೂಪಾಯಿದು ಇರುತ್ತೆ. ಆದರೆ ನಾವು ಯಾವ ಮೆಟೀರಿಯಲ್ ಸಪ್ಲೈ ಮಾಡ್ತಾ ಇದ್ವಿ ಮತ್ತು ಯಾವ ಪ್ರಾಡಕ್ಟನ್ನು ನಾವು ತೊಗೊಳ್ತಾ ಇದ್ದೀವಿ ಎಂಬುದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆದ್ದರಿಂದ ನೀವೇನು ಮಾಡ್ತೀರಿ ಅಂದರೆ ಫಸ್ಟು ಫ್ರಾಂಚೈಸಿ ಓನರ್ ಹತ್ರ ಹೋಗ್ಬಿಟ್ಟು ಶಾಪ್ ಹತ್ರ ಹೋಗಿ ಕಸ್ಟಮರ್ನ ಫೀಡ್ಬ್ಯಾಕ್ ಹೇಳಿ, ಓಕೆನಾ. ಕಸ್ಟಮರ್ನ ಫೀಡ್ಬ್ಯಾಕ್ ಹೇಳಿ, ಹಾಗೆ ಫ್ರಾಂಚೈಸಿ ತೊಗೊಂಡಿರ್ತಕ್ಕಂಥ ಓನರ್ನ ಮಾತಾಡಿಸಿ. ಬೇರೆ ವೀಡಿಯೋಸಲ್ಲಿ ನಾನು ನೋಡಿದ್ದೀನಿ, ಇವಾಗ 5,000 ರೂಪಾಯಿ ಬಿಸ್ನೆಸ್ ಆಗುತ್ತೆ ಅಂತ ಹೇಳ್ತಾರೆ. ಮಂತ್ಲಿ ಇನ್ಕಮ್ ಎಷ್ಟು ಅಂತ ಕೇಳಿದರೆ 1ರಿಂದ 1.5 ಲಕ್ಷ ಅಂತಾರೆ. 5,000 ರೂಪಾಯಿ ಬಿಸ್ನೆಸ್ ಆದರೆ 1.5 ಲಕ್ಷ ಹೇಗಾಗುತ್ತೆ ಇನ್ಕಮ್? ಸೊ ಅದನ್ನು ಕೂಡ ಪ್ರಾಕ್ಟಿಕಲಾಗಿ ಕ್ಯಾಲ್ಕುಲೇಟ್ ಮಾಡಿ. ಇವಾಗ 5,000 ರೂಪಾಯಿ ಬಿಸ್ನೆಸ್ ಆದರೆ ನಿಮಗೆ ಹಾರ್ಡ್ಲಿ 1,000 ರೂಪೀಸ್ ಉಳಿಬೋದು. 1,500 ರೂಪೀಸ್. 1,500 ರೂಪೀಸಲ್ಲಿ 400 ರೂಪೀಸ್ ರೆಂಟ್ ಹೋಗುತ್ತೆ, ಇನ್ನು 600 ರೂಪೀಸ್ ಎಂಪ್ಲಾಯಿ ಸ್ಯಾಲ್ರಿ ಹೋಗುತ್ತೆ. ಫರ್ದರ್ 400 ರೂಪೀಸ್ ನಿಮಗೆ ಇನ್ಕಮ್. ಸೊ ಫಸ್ಟು ಸ್ಯಾಲ್ರಿ ಅದನ್ನೆಲ್ಲ ಪ್ರತಿಯೊಂದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ ಬೇಸಿಕ್ಕಾಗಿ ಏನು ಮಾಡಬೇಕಂದ್ರೆ ಯಾರು ಶಾಪ್ ಓಪನ್ ಮಾಡಬೇಕಂತ ಇದ್ದರೆ ಫಸ್ಟ್ ಹಾರ್ಡ್ ವರ್ಕ್ ಮಾಡಿ. ಹಾರ್ಡ್ ವರ್ಕ್ ಮೀಟಿಂಗ್ ಬಟ್ ನೀವು ಶಾಪ್ನ ಕರೆಕ್ಟ್ ಲೊಕೇಶನ್ ಹುಡುಕಿ, ದುಡ್ಡಿಂದು ಯಾವುದೇ ರೀತಿಯಾದ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೋಗ್ಬಿಡಿ. ನೀವು ಕ್ಯಾಲ್ಕುಲೇಟ್ ಯಾವಾಗ ಮಾಡಬೇಕಂದ್ರೆ ಅಮೌಂಟನ್ನ ಬಂದುಬಿಟ್ಟು ನೀವು ಗೋಡೆಗೆ ಸ್ಟಿಕ್ಕರ್ ಹಾಕೋದು, ಈಗ ಬೋರ್ಡಿಗೆ 1 ಲಕ್ಷ ರೂಪಾಯಿ ಖರ್ಚು ಮಾಡೋದು, ಇಲ್ಲ ಇಂಟೀರಿಯರ್ ಅಂತ 10 ಲಕ್ಷ ರೂಪಾಯಿ ಖರ್ಚು ಮಾಡೋದ್ರಿಂದ ನಿಮಗೆ ಬಿಸ್ನೆಸ್ ಕ್ಲಿಕ್ ಆಗೋದಿಲ್ಲ. ಓಕೆ, ನೀವು 10 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿಬಿಟ್ಟು ಓಕೆನಾ ಒಂದು ಟೀನ ನೀವು 100 ರೂಪಾಯಿ ಸೇಲ್ ಮಾಡೋದಕ್ಕೆ ಆಗೋದಿಲ್ಲ. 10 ರೂಪಾಯಿ ಟೀ 10 ರೂಪಾಯಿಗೆ ಸೇಲ್ ಮಾಡಬೇಕಾಗುತ್ತೆ. ಸೊ ಯಾಕೆಂದರೆ ಎನ್ವೈರ್ಮೆಂಟ್ ಆ ಥರ ಇರುತ್ತೆ, ಓಕೆನಾ, ಆ ಥರ ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ. ಸೊ ಆದ್ದರಿಂದ ಒಂದು ಲಿಮಿಟೆಡ್ ಬಜೆಟಲ್ಲಿ ಇನ್ವೆಸ್ಟ್ ಮಾಡಿ. ಬಟ್ ನೀವು ಅಮೌಂಟ್ ಇನ್ವೆಸ್ಟ್ ಮಾಡ್ತಕ್ಕಂಥ ಅಮೌಂಟು ನಿಮಗೆ ರಿಟರ್ನ್ ಆಗೋ ಥರ ಇರಬೇಕು. ಇನ್ ಕೇಸ್ ಇಲ್ಲಿ ನೀವು ಏನು ನೋಡ್ತಾ ಇದ್ದಲ್ಲ, ಈ ಪಾತ್ರೆ ಓಕೆನಾ ಸ್ಟವ್ ಅದೆಲ್ಲ ಏನಿದೆ, ಇದು ಬರೀ 2,500 ರೂಪಾಯಿ ಸ್ಟವ್ ಇದೆ, ಓಕೆನಾ. ಈ ಜಾಗದಲ್ಲಿ ನಾವು 30,000 ರೂಪಾಯಿ ಸ್ಟವ್ ಹಾಕೋದಕ್ಕಾಗುತ್ತಾ? ಈಗ ಬೇರೆ ಫ್ರಾಂಚೈಸಿಯವ್ರು ಹೇಳ್ತಾರೆ
30,000 ರೂಪಾಯಿ ಸ್ಟವ್ ಹಾಕಿ ಸರ್, ಇಲ್ಲ ಸರ್ ಜಾಗ ದೊಡ್ಡದಿದ್ರೆ ಮಾತ್ರ ಕೊಡೋದು ಅಂತ. ಈಗ ಯಾಕೆ ಜಾಗ ಚಿಕ್ಕದಿದ್ರೆ ಬಿಸ್ನೆಸ್ ಆಗಲ್ವಾ? ಬಿಸ್ನೆಸ್ ಆಗುತ್ತೆ, ಯಾಕಾಗಲ್ಲ? ಪ್ರಾಡಕ್ಟ್ ಚೆನ್ನಾಗಿರಬೇಕು, ಏರಿಯಾ ಚೆನ್ನಾಗಿರ್ಬೇಕು, ಅವಾಗ ಅದೇ ಆಗುತ್ತೆ ಬಿಸ್ನೆಸ್. ಈ ಮೆಜೆಸ್ಟಿಕ್ ಮಾರ್ಕೆಟಲ್ಲೆಲ್ಲ ಹೋದ್ರೆ ಏನು ಎಲ್ಲರೂ 100-150 ಸ್ಕ್ವೇರ್ ಫೀಟ್ ಇರೋ ಅಂಗಡಿಗಳೇ ಮಾಡಿದ್ದಾರೆ. ಇಲ್ಲಲ್ಲ, ಅಲ್ಲೂ ಕೂಡ ಬಿಸ್ನೆಸ್ ಆಗ್ತಾ ಇದೆ. ಅಲ್ಲೂ ಕೂಡ ಅದಕ್ಕೆ ತಕ್ಕಂಥ ಬಾಡಿಗೆ ಇರುತ್ತೆ, ಅದಕ್ಕೆ ತಕ್ಕಂಥ ಅಡ್ವಾನ್ಸ್ ಇರುತ್ತೆ, ಎಲ್ಲನೂ ಇರುತ್ತೆ. ಸೊ ಫಸ್ಟು ಒಂದು ತಿಳ್ಕೊಳ್ಳಿ, ಯಾರು ಕೂಡ ಯಾವುದನ್ನು ಒಂದು ಫ್ರೀಯಾಗಿ ಯಾರೂ ಕೊಡೋದಿಲ್ಲ. ಫ್ರಾಂಚೈಸಿ ಫೀಸ್ 2.5 ಲಕ್ಷ ರೂಪಾಯಿ ಸೆಟಪ್ ಮಾಡ್ಕೊಡ್ತೀವಿ, 3.5 ಲಕ್ಷ ರೂಪಾಯಿ ಸೆಟಪ್ ಮಾಡ್ಕೊಡ್ತೀವಿ ಅಂತಾರಲ್ಲ, ಅದೆಲ್ಲ ನನ್ನ ಪ್ರಕಾರ ಬೋಗಸೆ. ಏನಾರು ಅಂದ್ಕೊಳ್ಳಿ, 3 ಲಕ್ಷ ರೂಪಾಯಿ ಅಂತಂದರೆ 3 ಲಕ್ಷ ರೂಪಾಯಿ ಮೆಟೀರಿಯಲ್ ತರ್ತಾರ, ಆ ಬಿಲ್ ನಿಮಗೆ ತೋರಿಸ್ತಾರ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು ನಿಮಗೆ ಅದೇ ಈಗ ಪ್ರಾಡಕ್ಟ್ನ ಬಂದುಬಿಟ್ಟು ಅವ್ರು 10,000 ರೂಪಾಯಿ ಅಂತ ಹೇಳ್ತಾರೆ. ನೀವು ಬೇರೆ ಕಡೆ ಹೋಗಿ ವಿಚಾರಿಸಿರ ಅದು 5,000 ರೂಪಾಯಿ 6,000 ರೂಪಾಯಿ. ಆ ಥರ ಯಾರು ಮೋಸ ಹೋಗಬೇಡಿ. ಎಲ್ಲರೂ ಮೋಸ ಮಾಡ್ತಾರೆ ಅಂತ ಹೇಳೋದಿಲ್ಲ, ಕರೆಕ್ಟ್ ಕೈಂಡ್ ಇನ್ಫಾರ್ಮೇಷನ್. ಸೊ ಫಸ್ಟ್ ನೀವೇನು ಮಾಡ್ತೀರಿ ಅಂದರೆ ಅವ್ರ ಹತ್ರನೂ ಕೂಡ ಇನ್ಪುಟ್ಸ್ ತೊಗೊಳ್ಳಿ, ಎಷ್ಟಾಗುತ್ತೆ ಏನು ಅಂತ. ಅದಾದಮೇಲೆ ನೀವು ಕೂಡ ಕ್ರಾಸ್ ವೆರಿಫಿಕೇಷನ್ ಮಾಡಿ. ಯಾಕಂದರೆ ನಿಮ್ಮ ಪ್ಯಾಕೆಟಿಂದ ದುಡ್ಡಲ್ವಾ ಹೋಗೋದು. ಪ್ರತಿಯೊಂದು ರೂಪಾಯಿ ನೀವು ಹೆಂಗೆ ಖರ್ಚು ಮಾಡ್ತೀರಾ ಅದು ನಿಮ್ಮ ಓನ್ ಮನಿ ಆಗಿರುತ್ತೆ. ಸೊ ಅದನ್ನು ಖರ್ಚು ಮಾಡೋದಕ್ಕೂ ಮುಂಚೆ ನೀವು ಥಿಂಕ್ ಮಾಡಿ, ಅಟ್ಲೀಸ್ಟ್ ಸರ್ವೆ ಮಾಡಿ. ಓಕೆನಾ? ಒಂದು ಫ್ಲಾಸ್ಕು ಲಾಸ್ಟಿಗೆ ಮೊನ್ನೆ ನಾನು ಓಪನ್ ಮಾಡಿದಾಗ ಫ್ರಾಂಚೈಸಿನ ಮೈಸೂರಲ್ಲಿ, ಅಲ್ಲಿ 4,000 ರೂಪಾಯಿ ಇತ್ತು 4 ಲೀಟ್ರ್ ಫ್ಲಾಸ್ಕ್. ಇಲ್ಲಿಂದ ಬರೀ 3,560 ರೂಪಾಯಿ. ಯಾವ್ದು ಬೆಸ್ಟು? ಸೊ ನಾವು ಇಲ್ಲಿಂದನೇ ತೊಗೊಂಡೋದ್ವಿ. ಅಲ್ಲಿಂದ ಏನು ಸಿಗುತ್ತೆ ಬೆಸ್ಟಾಗಿ ಅಲ್ಲಿಂದ ಅದನ್ನು ತೊಗೊಳ್ಳಿ, ಇಲ್ಲಿಂದ ಏನು ಸಿಗುತ್ತೆ ಬೆಸ್ಟಾಗಿ ಇದನ್ನು ತೊಗೊಳ್ಳಿ. 4 ಕಡೆ ವಿಚಾರ ಮಾಡಿದಲ್ಲಿ ಎಲ್ಲರೂ ನೀವು ಕೈ ಸುಟ್ಕೊಂಡ್ಬಿಟ್ಟು, ಇಲ್ಲ ಸರ್ ನಾವು 10 ಲಕ್ಷ ಹಾಕಿದ್ವಿ 5 ಲಕ್ಷ ಹಾಕಿದ್ವಿ ಅಂತ ಅಂದ್ಬಿಟ್ಟು ಯಾರು ಕೂಡ ಕಂಪ್ಲೇಂಟ್ ಮಾಡಬೇಡಿ ಫ್ರಾಂಚೈಸಿ ಓನರ್ಗಳಿಗೆ. ಸೊ ದಯವಿಟ್ಟು ಒಂದು ಒಳ್ಳೆ ಫ್ರಾಂಚೈಸಿ MST ಗುರು ಆಗಿದೆ. ಸೊ ಈ ಫ್ರಾಂಚೈಸಿನ ತೊಗೊಳ್ಳಿ, ಖಂಡಿತವಾಗಲೂ ನಿಮಗೆ ಭಾಳ ಆತ್ಮತೃಪ್ತಿಯಿಂದ ಹೇಳ್ತಾ ಇದ್ದೀನಿ. ಈ ಫ್ರಾಂಚೈಸಿ ತೊಗೊಂಡ್ಮೇಲೆ ಖಂಡಿತವಾಗಿ ಕ್ಲಿಕ್ ಆಗ್ತೀರಾ. ಕ್ಲಿಕ್ ಆಗಿಲ್ಲ ಏನು ತೊಂದರೆ ಇಲ್ಲ. ಫಸ್ಟ್ ಆಫ್ ಆಲ್ ಬಿಸ್ನೆಸ್ ನೀವು ಹಣೆ ಬರದಲ್ಲೇ ಬರ್ದಿರಬೇಕು. ಓಕೆನಾ? ಹಣೆ ಬರದಲ್ಲಿ ಬಂದಿದ್ರೆ ಮಾತ್ರ ನೀವು ಕೂಡ ಬಿಸ್ನೆಸ್ ಮಾಡೋದಕ್ಕಾಗೋದು. ಸೊ ಬಿಸ್ನೆಸ್ ಮಾಡೋದೆಲ್ಲ ಉದ್ಧಾರ ಆಗಿದ್ದಾರೆ ಅಂತಲೂ ನಾನು ಹೇಳೋದಿಲ್ಲ, ಅದು ಕೂಡ ಸುಳ್ಳು. ಓಕೆನಾ? ನೀವು ಅಮೃತ ಸೇಲ್ ಮಾಡ್ತೀರಂದ್ರೂ ಕೊನೆ ಪಕ್ಷ ಸಮ್ಟೈಮ್ಸ್ ನಿಮಗೆ ಸೇಲ್ ಮಾಡೋದಕ್ಕಾಗೋದಿಲ್ಲ, ಆ ಥರ ಪ್ರಾಬ್ಲಮ್ ಆಗಿರುತ್ತೆ. ಆದ್ದರಿಂದ ನೀವೆಲ್ಲನೂ ವಿಚಾರಿಸಿ. ಓಕೆನಾ? ಶಾಸ್ತ್ರ ಗೀತ ಅದು ಏನಿರುತ್ತೆ ಅದನ್ನು ನೋಡಿ, ನಿಮ್ಮ ಒಪಿನಿಯನ್ ಇರುತ್ತಲ್ಲ ಅದನ್ನು ತೊಗೊಳ್ಳಿ. ಓಕೆನಾ? ಒಂದು ಒಳ್ಳೆಯ ಲೊಕೇಶನ್ನ ನೋಡಿ. ಓಕೆನಾ? ಮೇಂಟೈನ್ ಮಾಡಿ. ಖಂಡಿತವಾಗ್ಲೂ ಅಲ್ಲಿ ಬರ್ತಕ್ಕಂಥ ದುಡ್ಡನ್ನು ಅಲ್ಲಿಗೆ ಹಾಕಿ 2-3 ಮಂತ್ಸ್. ಓಕೆನಾ? ಫರ್ದರ್ ಬಂದುಬಿಟ್ಟು ಖಂಡಿತವಾಗ್ಲೂ ನಿಮಗೊಂದು ನಿಮ್ಮ ಸ್ಯಾಲ್ರಿ ಮತ್ತು ನೀವು ಇನ್ವೆಸ್ಟ್ ಮಾಡಿದ್ದಕ್ಕೆ ನಿಮಗೊಂದು ಒಳ್ಳೆಯ ಬೆಲೆ ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಥ್ಯಾಂಕ್ ಯು. ಸಿ ಯು ಅಗೇನ್. ಬಾಯ್.